ಗುರುಜಿ, ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ಸಂಕ್ರಾಂತಿಯ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಕೆಲಸಗಳು, ಕಾರ್ಯಗಳು ಸುಗಮವಾಗಿ ನಡೆಯುತ್ತಾ ಅಥವಾ ಏನಾದ್ರು ಅಡಚಣೆಗಳು ಉಂಟಾಗತ್ತಾ? ಹೇಗೆ ಗುರುಜಿ? ಹಾ, ಮುಖ್ಯವಾದ ಪ್ರಶ್ನೆ. ಅದಕ್ಕಿಂತ ಮುಂಚೆ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲ ರೀತಿಯ ಅನುಗ್ರಹವನ್ನು ಇವರ ಪಾಲಿಗೆ ಒದಗಿಸ್ಲಿ, ಎಲ್ಲರ ಪಾಲಿಗೆ ಒದಗಿಸ್ಲಿ ಅಂತ ಹೇಳ್ತಾ, ಮಕರ ರಾಶಿಯವರ ಸಂದರ್ಭ ಬಂದರೆ ಈ ಮಕರದಿಂದಲೇ ಸಂಕ್ರಮಣ ಆಗುವಂಥದ್ದು. ಮಕರಕ್ಕೆ ಆತ ಬರ್ತಾನೆ ಸೂರ್ಯನ ಸಿದ್ಧಿಯ ಸಂದರ್ಭದ ಈ ಒಂದು ಸಂಭ್ರಮದ ಸಂದರ್ಭ ಯಾಕೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂತಂದರೆ, ಒಂದು ಗುರುಬಲ ಇಲ್ಲ ಇವರಿಗೀಗ. ಗುರುಬಲ ಇರದೇ ಹೋದಂತಹ ಸಂದರ್ಭದಲ್ಲಿ ಇಂತಹ ಒಂದು ತನ್ನದಾದಂತಹ ಒಂದು ದಾರಿಯ ತಿರುವನ್ನ ಸೂರ್ಯ ಪಡ್ಕೊಳ್ತಾನೆ. ಇಂತಹ ಸೂರ್ಯ ಈ ರಾಶಿಯವರಿಗೆ ಪರಮ ದುಷ್ಟ. ಅಂದರೆ ಅರಿಷ್ಟದ ಮನೆ ಯಜಮಾನ, ಮರಣದ ಮನೆ ಯಜಮಾನ. ಈಗ ಮರಣ ಅಂದ ತಕ್ಷಣ, ನಾನು ಯಾವಾಗಲೂ ಹೇಳ್ತಾ ಇದ್ದ ಹಾಗೆ, ಮರಣ ಹೇಳಿದ ತಕ್ಷಣ ಮರಣಕ್ಕೆ ಅದನ್ನು ಕನೆಕ್ಟ್ ಮಾಡಬಾರ್ದು. ಮರಣದ ಮನೆಯ ಯಜಮಾನ ಅಂತ ಹೇಳಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈಗ ಸರ್ಪ ಬಂತು ಅಂತಾದರೆ ಅದರಿಂದ ಎಚ್ಚರಿಕೆಯಲ್ಲಿ ಇರಬೇಕೆ ಹೊರತು ಸರ್ಪ ಕಂಡ ತಕ್ಷಣ ಅದು ನಮ್ಮನ್ನು ವಿಷಯದಲ್ಲಿ ಇಡೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದೇನು, ಸೂರ್ಯನಿಂದ ಇವರಿಗೆ ಯಾವ ಪ್ರಯೋಜನವೂ ಈ ವರ್ಷ ಇಲ್ಲ. ಕಾರಣ ಏನು ಅಂತಂದರೆ, ಒಂದು, ಇವರಿಗೆ ಈಗ ಸದ್ಯಕ್ಕೆ ಗುರುಬಲ ಇಲ್ಲ. ಆದರೆ ಇವರಿಗೆ ಗುರುಬಲ ಬರುತ್ತೆ. ಯಾವಾಗ ಬರುತ್ತೆ ಅಂತಂದರೆ, ಜೂನ್ 2ರ ನಂತರ ಬರುತ್ತೆ. ಜೂನ್ 2ರ ನಂತರ ಬಂದರೂ ಅಲ್ಲಿ ಕೆಲವು ಇಫ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ. ಏನು ಅಂದರೆ, ಗುರು ವಕ್ರಿ ಆಗ್ತಾನೆ, 1-3 ತಿಂಗಳು ಅವನು ನೆಕ್ಸ್ಟ್ ಇನ್ನು ಇದಕ್ಕೆ ಹೋಗ್ತಾನೆ, ಎಲ್ಲಿಗೆ, ಕರ್ಕಾಟಕದಿಂದ ತನ್ನದೇ ಸ್ವಂತ ರಾಶಿಗೆ ಬಂದಾಗ ಇವರಿಗೆ ಬಹಳ ಬಾಧೆಯನ್ನು ಕೊಡುವಂಥದ್ದಕ್ಕೆ ಅವನು ಅವಕಾಶವನ್ನು ಪಡ್ಕೊಳ್ತಾನೆ. ನಮಗನ್ಸುತ್ತೆ ಈಗ ನೋಡಿ, ನಾವು ಬೆಂಗಳೂರಿನಲ್ಲಿ ಮಳೆ ಬಂದರೆ ಬರೀ 2 ತಿಂಗಳ, ಇಡೀ 10 ತಿಂಗಳದ ಅವಧಿಯಲ್ಲಿ 2 ತಿಂಗಳ ಮಳೆಗಾಲ ಇದ್ದರೆ ಒಂದೊಂದು ಸಲ ದೊಡ್ಡದು. ಆದರೆ ಆ 2 ತಿಂಗಳಲ್ಲಿ ಅದು ಎಷ್ಟು ದೊಡ್ಡದು ಬೇಕಾದ ತೊಂದರೆಯನ್ನು ಅದು ನಿರ್ಮಿಸಿ ಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಈಗಿರುವಂಥ ಈಗ ಸುಮಾರು 3 ವಾರಗಳಿಂದ ಅಥವಾ 1 ತಿಂಗಳಿಂದ ಬರುವಂಥ ಚಳಿ ಹೇಗಿದೆ ಅಂದರೆ, ಅನೇಕ ಈ ಉಸಿರಾಟದ ತೊಂದರೆ ಇರುವವರಿಗೆ ತುಂಬ ಬಾಧಕವಾದಂಥದ್ದು. ಇಂಥ ಚಳಿ ಬಂದಿದ್ದು ಈ 1 ತಿಂಗಳದಿಂದ. ಆದರೆ ಅವ್ರು ಎದುರಿಸಬೇಕಾದಂತಹ ತೊಂದರೆ ಹೇಗಿರುತ್ತೆ. ಹಾಗೆ ಈ ಸೂರ್ಯ ಅಷ್ಟಮ ಸ್ಥಾನದ ಮರಣದ ಸ್ಥಳದ ಯಜಮಾನ ಆಗಿರೋದ್ರಿಂದ ಪ್ರಾರಂಭವೇ ಸೂರ್ಯನ ಮೂಲಕವಾಗಿ ಇವರಿಗೆ ಈ ವರ್ಷ ಸರಿಯಾದದ್ದು ಇರೋದಿಲ್ಲ. ಯಾಕೆ ಅಂತಂದರೆ, ಇದಕ್ಕೆ ಕಾರಣ ಮತ್ತೆ ಅದಕ್ಕೆ ಹಲವಾರು ಉಂಟು. ಏನು ಅಂತಂದರೆ, ಇವರಿಗೆ ಈ ವರ್ಷದಲ್ಲಿ ಸೂರ್ಯನ ತೊಂದರೆ ವಿಶೇಷವಾಗಿ ಯಾಕೆ ಆಗಮಿಸುತ್ತೆ ಅಂತಂದರೆ, ಸೂರ್ಯನ ವಿರೋಧಿಯಾಗಿರ್ತಕ್ಕಂತಹ ಶನೈಶ್ಚರ ಈ ರಾಶಿಯ ಯಜಮಾನ 3ರಲ್ಲಿದ್ದಾನೆ. ಆ 3ರಲ್ಲಿರುವುದು ವರವೂ ಹೌದು, ಹಾಗೆ ಅದೊಂದು ಶಾಪವೂ ಹೌದು. 3ರಲ್ಲಿರುವುದು ಯಾಕೆ ಶಾಪ ಆಗುತ್ತೆ ಅಂತಂದರೆ, ಸೂರ್ಯನ ಕಾರಣಕ್ಕಾಗತ್ತೆ. ಇಲ್ಲದೆ ಹೋದರೆ 3ರಲ್ಲಿ ಶನೈಶ್ಚರ ಸಕಲ ಸಿದ್ಧಿಯನ್ನು ಕೊಡಬೇಕಾದಂಥ ಶನೈಶ್ಚರ ಅವನು. ಆದರೆ ಉರಿಯ ಜ್ವಾಲೆಗಳನ್ನು ಎಬ್ಬಿಸುವಂಥ, ನಮಗೆ ಪ್ರಖರವಾದಂಥ ಬೆಳಕು. ಯಾಕೆ ಅಂದರೆ ಅವನ ಡಿಸ್ಟೆನ್ಸ್ ಏನಿದೆ, ಅವನು ಎಲ್ಲಿದ್ದಾನೋ ಅಲ್ಲಿಂದ ನಮಗೆ ಬರುವಾಗ ನಮಗೆ ಬೇಕಾದಂಥ ಹಾರ್ದಿಕವಾದಂಥ ಬೆಳಕಾಗತ್ತೆ. ಆದರೆ ಅವನು ತೀರಾ ನಾವು ಸೂರ್ಯನ ಹತ್ತಿರ ಹೋದರೆ ಏನಾಗುತ್ತೆ, ಅದು ಒಂದು ರೀತಿಯ ಪ್ರಖರವಾದ ಉರಿ ಬೆಂಕಿ. ಅಂದರೆ ನಮ್ಮ ಒಲೆ ಇರ್ತವೆ, ಒಲೆಯಲ್ಲಿ ಕೈ ಇಟ್ಟರೆ ಏನಾಗುತ್ತೆ, ಹಾಗೆ ಸುಟ್ಟು ಹೋಗಬಹುದಾದಂತಹ ಸ್ಥಿತಿಗತಿಗಳಿರುತ್ತೆ. ಹಾಗಾಗಿ ಸೂರ್ಯನ ಮಟ್ಟಿಗೆ ಆತ ಮಾರ್ಚದ ಸಂದರ್ಭದಲ್ಲಿ ಅವನು ಮೀನರಾಶಿಗೆ ಪ್ರವೇಶಿಸುವಾಗ, ಈಗ ಮಕರದಲ್ಲಿದ್ದಾನೆ, ನಂತರದಲ್ಲಿ ಅವನು ಕುಂಭಕ್ಕೆ ಹೋಗ್ತಾನೆ, ಆಮೇಲೆ ಇದಕ್ಕೂ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಕರ ರಾಶಿಯವರ ರಾಶಿಯ ಯಜಮಾನನೇ ಆಗಿರುವಂತಹ ಸುಹಾಸಕರವಾದಂತಹ ವ್ಯಕ್ತಿತ್ವವನ್ನು ಕೊಡಲಿಕ್ಕೆ ಸಹಾಯಕಾರಿಯಾದಂತಹ ಮೀನರಾಶಿಯಲ್ಲಿ ಇದ್ದಂತಹ ಶನೈಶ್ಚರನನ್ನು ತಲ್ಲಣಕ್ಕೆ ಒಳಗಾಗಿಸ್ಬಿಡ್ತಾನೆ. ಯಾರು? ಇದೇ ಸೂರ್ಯ. ಹಾಗಾಗಿ ಮಾರ್ಚ್ ತಿಂಗಳ ಸಂದರ್ಭದಲ್ಲಿ, ಏಪ್ರಿಲ್ ತಿಂಗಳ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಚಾರವನ್ನು ಇವರು ಹೊಂದಿರಬೇಕಾಗತ್ತೆ. ಹಾಗೆ ಒಂದು ಇದಿದೆ, ಏನಿದೆ, ಇಂತಹ ಕ್ಲೇಶಗಳನ್ನು ತರಬಹುದಾದ ಸಂದರ್ಭದಲ್ಲಿಯೇ ಕೆಲವೊಂದು ಸಿದ್ಧಿಯ ವಿಚಾರಗಳನ್ನು ರೂಪಿಸಿಕೊಡಬಹುದಾದಂತಹದ್ದು ಮಕರ ರಾಶಿಯವರಿಗೆ ಹೇಗೆ ಒದಗಿ ಬರುತ್ತೆ ಅಂದರೆ, ಈ ದೃಷ್ಟಿ ದೋಷವನ್ನು ಅಥವಾ ಆರೋಗ್ಯದ ವಿಚಾರಕ್ಕೆ, ಯಾಕೆಂದರೆ ಇವನು ಮರಣದ ಮನೆ ಯಜಮಾನ, ಆರೋಗ್ಯದ ವಿಚಾರಗಳನ್ನು ಚೈತನ್ಯಕ್ಕಾಗಿ ಕಾರಣ ಮಾಡಿಕೊಡುವಂಥ ಒಂದು ಶಕ್ತಿಯನ್ನು ಪಡೆಯಲಿಕ್ಕೋ, ಅಥವಾ ಅಡ್ವಾನ್ಸ್ಡ್ ಸ್ಟಡೀಸನ್ನು ಓದಬೇಕಾದಂಥ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿಗತಿಗಳನ್ನು ಮಕರ ರಾಶಿಯವರು ಎದುರಿಸಿದರೆ, ಈ ಅರಿಷ್ಟ ಛೇದಕ ಸಿದ್ಧಿ ಯಂತ್ರ ಅಂತ ಇವರು ಈ ಒಂದು 6 ತಿಂಗಳ ಕಾಲ ಹೊಂದಿರುವಂಥದ್ದು ಬಹಳ ಒಳ್ಳೆಯದು. ಅದರ ನಂತರದಲ್ಲಿ ಯಾಕೆ ಅದರ ಅವಶ್ಯಕತೆ ಇರೋದು
ಅದು ಇರೋದರಿಂದ ತೊಂದರೆ ಏನಿಲ್ಲ. ಆದರೆ ಅದು ಇರದೇ ಹೋದರೂ ಇವರಿಗೆ ಆಗಬಹುದಾದ ಅನುಕೂಲ ಏನಂದ್ರೆ ಗುರುಬಲ ಇವರಿಗೆ ಲಭ್ಯವಾಗುತ್ತೆ. ಹಾಗೆಯೇ ತೊಂದರೆ ಕೊಡಬಹುದಾದಂತಹ ಸೂರ್ಯ ದೂರ 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 ಸರಿತಾ ಹೋಗ್ತಾನೆ. ತೊಂದರೆ ಕೊಡುವಂಥವ್ರು ದೂರ ಸರಿದು ಹೋದ್ರು ಅಂತಾದ್ರೆ ನಮ್ಮ ಶಾಂತಿಯ ಸಂದರ್ಭದ ಅವಕಾಶಗಳು ಅಥವಾ ಕಾಲಾವಧಿ ಬಂತು ಅಂತ ಅರ್ಥ. ಹಾಗಾಗಿ ಈ ಒಂದು ಮಕರ ಸಂಕ್ರಮಣದಿಂದ ಒಂದು 5 ತಿಂಗಳು ಅಥವಾ 5.5 ತಿಂಗಳು ಸ್ವಲ್ಪ ಯಾತನೆಯನ್ನ ಹೊಂದಬೇಕಾದಂತಹ ವಿಚಾರಕ್ಕೆ ಬೇಕಾದಂತಹ ಉರಿಯುವ ಕೆಂಡಗಳನ್ನು ಈ ಸೂರ್ಯ ಏನ್ ಮಾಡ್ತಾನೆ, ಮಕರ ರಾಶಿಯವರಿಗೆ ಚೆಲ್ತಾ ಇರ್ತಾನೆ. ಹಾಗಾಗಿ ಅನೇಕ ರೀತಿಯ ತಲ್ಲಣಗಳನ್ನು ಎದುರಿಸಬೇಕಾದಂತಹ ಸ್ಥಿತಿಗತಿಗಳಿರ್ತವೆ. ಅದಾದ ನಂತರದಲ್ಲಿ ಇಡೀ ವ್ಯಕ್ತಿತ್ವಕ್ಕೆ, ಇಡೀ ಒಂದು ಎನರ್ಜಿಗೆ, ಇಡೀ ಒಂದು ವರ್ವ ಫ್ರೆಶ್ನೆಸ್ಸಿಗೆ, ವೈಟಾಲಿಟಿಗೆ ಅಥವಾ ನಮ್ಮ ಚೈತನ್ಯಮಯವಾದಂತಹ ಸಾಧನೆಗಳಿಗೆ ಕೆಲವು ಸಲ ಏನಾಗುತ್ತೆ, ಎಲ್ಲದೂ ಒಗ್ಗೂಡಿದರೆ ಮಾತ್ರ ನಮ್ಮ ಸಾಧನೆಗಳು ಸಾಧ್ಯವಾಗುತ್ತೆ. ಅಂತಹ ವಿಶೇಷವಾದಂತಹ ಸಾಧನೆಯನ್ನ ಮಾಡೋದಕ್ಕೆ ಬೇಕಾದಂತಹ ಪೀರಿಯಡ್ ಈ ಮಕರ ರಾಶಿಯವರಿಗೆ ಯಾವಾಗ ಬರುತ್ತೆ ಅಂದ್ರೆ ಜೂನ್ ನಂತರದಲ್ಲಿ ಸಂಪ್ರಾಪ್ತಿ ಆಗುತ್ತೆ. ಜೂನ್ ನಂತರದಲ್ಲಿ ಅನೇಕ ಸಿದ್ಧಿಗಳಿಗೆ ಅಂದ್ರೆ 1 ವರ್ಷದ ದೀರ್ಘಾವಧಿಯಲ್ಲಿ ಅನೇಕದ್ದನ್ನ ಮಾಡಿ ಗೆಲ್ಲೋದಕ್ಕೆ ಬೇಕಾದಂತಹ ಆಯಾಮಗಳು ಇವರಿಗೆ ಸಿಗತ್ತೆ. ಈಗ ಒಂದು 4-5 ತಿಂಗಳು ಮಾತ್ರ ಈ ಸೂರ್ಯನ ದುಷ್ಟತನದ ಪ್ರಖರ ಜ್ವಾಲೆಯ ಬೆಂಕಿಗಳನ್ನ ಎದುರಿಸಬೇಕಾದಂತಹ, ಅದನ್ನ ಅರಗಿಸ್ಕೊಳ್ಬೇಕಾದಂತಹ ತಾಳ್ಮೆಯನ್ನ ಇವರು ತೋರಿಸ್ಬೇಕು. ಹಾಗಾದ್ರೆ ಬೆಂಕಿಯನ್ನ ಅರಗಿಸ್ಕೊಳ್ಳುವಂತಹದ್ದು ಅಂದ್ರೆ ಏನು? ಆ ಬೆಂಕಿ ಯಾವ ರೀತಿಯ ಸ್ವರೂಪದ ಬೆಂಕಿ? ಯಾಕೆಂದ್ರೆ ಆ ಬೆಂಕಿ ಜೀವನದ ಸಂದರ್ಭದಲ್ಲಿ ಮಾತಿನ ಮೂಲಕವಾದ ಬೆಂಕಿ ಆಗಬಹುದು, ಧೈರ್ಯವೇ ಇರದೆ ಹೋದಂತಹ ಬೆಂಕಿ ಆಗಬಹುದು, ಅಥವಾ ನಾನು ಈಗ ಮನೆಯನ್ನ ಒಂದನ್ನ ಕಟ್ಟಬೇಕು ಅಂತ ನಾನು ಏನೋ ಸೈಟ್ ಅಂತ ತಗೊಂಡಿರ್ತೇನೆ, ಆದ್ರೆ ಮನೆ ಕಟ್ಲಿಕ್ಕೆ ಆಗಲ್ಲ. ಮನೆ ಕಟ್ಲಿಕ್ಕೆ ಸಾಧ್ಯ ಆಗುವಂತಹ ಹಣ ಇದೆ, ಆದ್ರೆ ಸೈಟ್ ಏನೋ ಒಂದು ಯಾವುದೋ ವ್ಯಾಜ್ಯಕ್ಕೆ ಸಿಲುಕ್ ಬಿಡಬಹುದಾದಂತಹ ಸಂದರ್ಭ ಇರುತ್ತೆ. ಆದ್ರೆ ಈ ರೀತಿಯ ತಲ್ಲಣಗಳನ್ನ ಮೀರಿ ನಿಲ್ಲುವಂತಹ ಸಂದರ್ಭ ಬಂದಾಗ ನಮಗೆ ಬೇಕಾದಂತಹ ಸಕಾರಾತ್ಮಕ ರೀತಿಯಲ್ಲಿ ಅದನ್ನ ರೂಪಿಸ್ಕೊಳ್ಳೋದಕ್ಕೆ ನಂತರದಲ್ಲಿ ಟ್ರೈ ಮಾಡಬಹುದು. ಹಾಗಾಗಿ ಈಗ ಆ ಗಡಿಬಿಡಿಯನ್ನ ತೋರಿಸಬಾರ್ದು. ಅಂದ್ರೆ ನಾನು ಈ ಎಲ್ಲ ಆರ್ಡರ್ಸ್ಗಳ ನಡುವೆಯೂ ನಿಂತು ಗೆಲ್ತೇನೆ ಅಂತ ಹೇಳುವಂತ ಹಲ್ಲು ಕಚ್ಚಿ ಹೋಗುವ, ಹೌದು ಧೈರ್ಯ ಬೇಕು, ಆದ್ರೆ ಆ ಧೈರ್ಯಕ್ಕೂ ಒಂದು ಲಿಮಿಟ್ ಇದೆ. ಆ ಧೈರ್ಯ ಓವರ್ ಆಗಬಾರ್ದು. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತಹದ್ದು ಹೌದದು, ಅದನ್ನ ನಾವು ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ವಿಪರೀತವಾದಂತಹ ಧೈರ್ಯವೂ ಕೂಡ ಅದು ಭಂಡ ಧೈರ್ಯವಾಗಿ ಒಂದೊಂದ್ಸಲ ನಿಂತು ಬಿಡುತ್ತೆ. ಅಂತ ಭಂಡ ಧೈರ್ಯತನಕ್ಕೆ ಈಗ ಹೆಜ್ಜೆ ಇಡಬಾರ್ದು. ಹೆಜ್ಜೆ ಇಟ್ಟರೆ ಸೂರ್ಯ ಅಡ್ಡಗಾಲನ್ನ ಹಾಕಿ ನಮ್ಮನ್ನ ಬೀಳಿಸ್ತಾನೆ. ಅದು ಮನೆ ಕಟ್ಟುವ ವಿಚಾರದಲ್ಲಿರಲಿ, ಅಥವಾ ಮಕ್ಕಳ ವಿಚಾರದಲ್ಲಿರಲಿ, ಅಥವಾ ನಮ್ಮದೇ ಆದಂತಹ ಯಾವುದೋ ಒಂದು ಪ್ರಮೋಷನ್ ಅನ್ನ ಪಡ್ಕೊಳ್ಳುವಂತಹ ವಿಚಾರದಲ್ಲಿರಲಿ, ಅಥವಾ ಈ ಕಂಪನಿಯಿಂದ ನಾನು ಇನ್ನೊಂದು ಕಂಪನಿಗೆ ಹೋಗ್ತೇನೆ, ಅಲ್ಲಿ ಏನೋ ನನ್ನ ಬದುಕು ಅತ್ಯುತ್ತಮವಾಗಬಹುದು ಅಂತ ತಿಳ್ಕೊಂಡು ಅಲ್ಲಿಗೆ ಜಿಗಿಯೋದಂತಹದ್ದಿರಲಿ. ಅಲ್ಲಿಗೆ ಜಿಗಿದ್ರೂ ಕೂಡ ಇಲ್ಲಿರುವ ಶತ್ರುಗಳೇ ಬೇರೆ ಇರ್ತಾರೆ. ಇಲ್ಲಿ ಬಾಸ್ನಿಂದ ತೊಂದರೆ ಆದರೆ ಅಲ್ಲಿ ಸಬಾರ್ಡಿನೇಟ್ಸ್ ಇಂದ ತೊಂದರೆ ಆಗಬಹುದು, ಅಂದ್ರೆ ಕೈ ಕೆಳಗಿನವರು ತೊಂದರೆ ಕೊಡಬಹುದು. ಹಾಗಾಗಿ ಈ ತೊಂದರೆಗಳು ಅಲ್ಲಿ ಬಾಸ್ನಿಂದ ಇದ್ರೆ ಇಲ್ಲಿ ಕೈ ಕೆಳಗಿನವರಿಂದ ಇರೋದ್ರಿಂದ ಆ ತೊಂದರೆ ಇರೋದು ಒಂದೇ ಆಗ್ಬಿಡುತ್ತೆ. ಹಾಗಾಗಿ ಅವಸರಕ್ಕೆ ಈಗ ಏನ್ ಮಾಡಬಾರ್ದು, ನಮ್ಮ ಮನಸ್ಸನ್ನ ರೂಪಿಸ್ಕೊಳ್ಬಾರ್ದು. ಹಾಗೆ ಆಗದೆ ಮತ್ತೊಂದು 4 ತಿಂಗಳು ಇವರು ಮುಂದರಿದ್ರು ಅಂತಾದ್ರೆ ನಂತರದ 8 ತಿಂಗಳು ಬಹಳ ಅತ್ಯಂತ ಹಾರ್ದಿಕವಾಗಿ ಜೀವನದ ಅನೇಕ ಒಂದು ಒಳಿತುಗಳನ್ನು ಸಾಧಿಸ್ಕೊಳ್ಳಲಿಕ್ಕೆ ಬೇಕಾದಂತಹ ವೇದಿಕೆಯನ್ನು ಗಟ್ಟಿಯಾಗಿ ನಿರ್ಮಿಸ್ಕೊಳ್ಳೋದಕ್ಕೆ ಶನೈಶ್ಚರನ ಔದಾರ್ಯದ ಕಾರಣದಿಂದಾಗಿ, ಶನೈಶ್ಚರನ ಔದಾರ್ಯ ಅಂದ್ರೆ ಏನು, ಅವನೇ ಇವರ ಮನೆಯ ಯಜಮಾನ. ಅಂತಹ ಮನೆಯ ಯಜಮಾನ ಸರ್ವತ್ರವಾದಂತಹ ಸಿದ್ಧಿಯನ್ನು ಇವರಿಗೆ ಖಂಡಿತವಾಗಿ ಕೊಡ್ತಾನೆ. ಆ ನಂಬಿಕೆ ಬೇಕು. ಈ ನಂಬಿಕೆ ಹೇಳುವಂತಹದ್ದನ್ನು ಇವರು ಇಟ್ಟುಕೊಂಡ್ರೆ ಇನ್ನೊಂದು 4-4.5 ತಿಂಗಳ ನಂತರದ ಪೀರಿಯಡ್ ರೋಸಿಯಾಗಿರುತ್ತೆ. ಈಗ ಒಂದು ಸ್ವಲ್ಪ ತಲ್ಲಣಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಇರುತ್ತೆ. ದೇವರ ದಯದಿಂದ ಇವರು ಅದನ್ನು ಗೆಲ್ಲಲಿ ಅಂತ ನಾನು ಕೇಳ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.